ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ವೃಷಭ ರಾಶಿಯ ಅಧಿಪತಿ ಶುಕ್ರ. ಇದು ಸ್ಥಿರ ರಾಶಿ ಮತ್ತು ತತ್ವವನ್ನು ಹೊಂದಿದೆ. ಈ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು, ಕಠಿಣ ಪರಿಶ್ರಮಗಳು ಮತ್ತು ಜೀವನದ ಐಷಾರಾಮಿಗಳನ್ನು ಇಷ್ಟಪಡುವವರು. ಆದರೆ ನಿಮ್ಮ ಅತಿಯಾದ ಮೊಂಡುತನ ಮತ್ತು ಕೆಲವೊಮ್ಮೆ ತೋರುವ ಆಲಸ್ಯ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು. ವಿಶೇಷವಾಗಿ ನೀವು ಕೆಳಗಿನ 3 ಸ್ಥಳಗಳ ಬಗ್ಗೆ ಜಾಗರೂಕರಾಗಿದ್ದರೆ ಒಳ್ಳೆಯದು. ವೃಷಭ ರಾಶಿಯವರು ಹೋಗದೆ ಬಾರದ 3 ಮುಖ್ಯ ಸ್ಥಳಗಳು ಇಂತಿವೆ. ನೀವು ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದ್ರೆ ಮರಿಬೇಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರೆ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಜಾತಕ ಮತ್ತು ರಾಶಿ ಲಕ್ಷಣಗಳ ಪ್ರಕಾರ ಈ ಸ್ಥಳಗಳು ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಬಹುದು. ಒಂದನೇದಾಗಿ, ಅತಿಯಾದ ಗದ್ದಲ ಮತ್ತು ಅಶಾಂತಿ ಇರುವ ಸ್ಥಳ. ವೃಷಭ ರಾಶಿಯವರಿಗೆ ಮಾನಸಿಕ ಶಾಂತಿ ಬಹಳ ಮುಖ್ಯ. ಎಲ್ಲಿ ಅತಿಯಾದ ವಾದ ವಿವಾದಗಳು, ಕೂಗಾಟ ಅಥವಾ ಗದ್ದಲದ ವಾತಾವರಣ ಇರುತ್ತೆಯೋ ಅಂಥ ಜಾಗದಿಂದ ದೂರ ಇದ್ಬಿಡಿ. ಇಂಥ ಸ್ಥಳಗಳಿಗೆ ನೀವು ಹೋಗೋದ್ರಿಂದ ಮಾನಸಿಕವಾಗಿ ದಣಿವಾಗುತ್ತೆ ಮತ್ತು ಶುಕ್ರನ ಪ್ರಭಾವವಿರುವ ನಿಮಗೆ ಶಾಂತಿಯುತ ವಾತಾವರಣ ಇರಬೇಕಾಗುತ್ತೆ. ಅಶಾಂತಿಯ ಜಾಗದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದು ನಿಮ್ಮ ಆರೋಗ್ಯದ ಮೇಲೆ, ವಿಶೇಷವಾಗಿ ಗಂಟಲು ಮತ್ತು ಕುತ್ತಿಗೆಯ ಭಾಗ, ಇಂಥ ಒಂದು ಪ್ಲೇಸಲ್ಲಿ ನಿಮಗೆ ಕೆಟ್ಟ ಪರಿಣಾಮ ಅನ್ನೋದು ಬೀರಬಹುದು. ನಂಬಿಕೆ ದ್ರೋಹ ನಡೆದ ಅಥವಾ ಹಳೆಯ ಸೋಲಿನ ಸ್ಥಳ. ನೀವು ಒಂದು ಬಾರಿ ಯಾರನ್ನಾದರೂ ನಂಬಿದರೆ ಪೂರ್ಣವಾಗಿ ನಂಬ್ತೀರಾ. ಆದರೆ ಯಾರಾದರೂ ನಿಮಗೆ ಮೋಸ ಮಾಡಿದರೆ ಅಥವಾ ಎಲ್ಲಿ ನಿಮಗೆ ದೊಡ್ಡ ಅವಮಾನ ಆಗಿರುತ್ತೋ ಅಂಥ ಸ್ಥಳಕ್ಕೆ ಸರಿಪಡಿಸ್ಕೊಳ್ಳೋಣ ಅಂತ ಆ ಥರ ಉದ್ದೇಶದಿಂದ ನೀವು ಮತ್ತೆ ಹೋಗಬೇಡಿ. ಅಂಥ ಪ್ಲೇಸ್ಗೆ ಹೋದರೆ ವೃಷಭ ರಾಶಿಯವರು ಯಾವುದೋ ಒಂದು ಪಾಸ್ಟ್ನ ಭೂತಕಾಲದ ಘಟನೆಗಳನ್ನು ಬೇಗ ಮರೆಯೋದಿಲ್ಲ. ಹಳೆಯ ಕಹಿ ನೆನಪುಗಳಿರುವ ಸ್ಥಳಕ್ಕೆ ಹೋಗೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಅನ್ನೋದು ಕುಸಿಯುತ್ತೆ ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಅದು ಪ್ರಭಾವವನ್ನು ಬೀರಬಹುದು. ನಿಮ್ಮನ್ನು ಗೌರವಿಸದ ವ್ಯಕ್ತಿಗಳ ಬಳಿ ಹೋಗೋದು ನಿಮ್ಮ ಅದೃಷ್ಟವನ್ನು ಕುಂಠಿತಗೊಳಿಸುತ್ತೆ. ಮೂರನೇದಾಗಿ, ಅಸುರಕ್ಷಿತ ಆರ್ಥಿಕ ವಹಿವಾಟು ನಡೆಯುವ ಸ್ಥಳ. ಜೂಜು ಅಥವಾ ಶಾರ್ಟ್ಕಟ್ ಹಣದ ಜಾಗ. ಕಷ್ಟಪಟ್ಟು ಸಂಪಾದಿಸುವವರಲ್ಲಿ ನಿಮಗೆ ನಂಬಿಕೆ ಇರಲಿ. ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಗಳಿಸುವ ಆಮಿಷ ಒಡ್ಡುವ ಸ್ಥಳಗಳಿಗೆ ಅಥವಾ ಗುಂಪುಗಳಿಗೆ ನೀವು ಸೇರೋದಕ್ಕೆ ಹೋಗಬೇಡಿ. ಇದರಿಂದ ಆಗುವ ಪರಿಣಾಮ ನಿಮ್ಮ ರಾಶಿಗೆ ಶನಿ ಮತ್ತು ಶುಕ್ರನ ಪ್ರಭಾವ ಇರೋದ್ರಿಂದ ಶ್ರಮವಿಲ್ಲದ ಹಣವು ನಿಮಗೆ ಉಳಿಯೋದಿಲ್ಲ. ಇಂಥ ಸ್ಥಳಗಳಿಗೆ ಹೋಗೋದ್ರಿಂದ ನೀವು ಸಂಪಾದಿಸಿದ ಆಸ್ತಿಯನ್ನು ಕಳೆದುಕೊಳ್ಳುವ ಅಥವಾ ದೊಡ್ಡ ಸಾಲದ ಸುಳಿಗೆ ಸಿಲುಕುವ ಅಪಾಯ ಇರುತ್ತೆ. ಆ ದೇವರು ಕೂಡ ಇಂತಹ ಹಠದ ನಿರ್ಧಾರಗಳಿಂದ ನಿಮ್ಮನ್ನು ಕಾಪಾಡೋದಕ್ಕೆ ಕಷ್ಟ ಆಗ್ಬೋದು. ವೃಷಭ ರಾಶಿಯವರ ಮೇಲೆ ದೃಷ್ಟಿದೋಷ. ವೃಷಭ ರಾಶಿಯವರು ಸುಂದರವಾದ ಮನೆ, ಒಳ್ಳೆಯ ಬಟ್ಟೆ ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಈ ಜೀವನ ಶೈಲಿಯೇ ಇತರರಿಗೆ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಹಾಗೆ ಮಾಡುತ್ತೆ. ನಿಮ್ಮ ಸಂಪತ್ತಿನ ಮೇಲೆ ದೃಷ್ಟಿ. ನೀವು ಹೊಸ ಮನೆ ಕಟ್ಟಿದಾಗ ಅಥವಾ ಹೊಸ ವಾಹನ ಖರೀದಿ ಮಾಡಿದಾಗ ಜನರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಇದರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ರಿಪೇರಿಗಳು ಬರೋದು ಅಥವಾ ವಾಹನ ಅಪಘಾತಗಳಾಗೋದು ಸಂಭವಿಸಬಹುದು. ಆರೋಗ್ಯದ ಮೇಲೆ ಪ್ರಭಾವ. ಜನರು ನಿಮ್ಮ ಆಹಾರ ಪದ್ಧತಿ ಅಥವಾ ನಿಮ್ಮ ಆರೋಗ್ಯವನ್ನು ಕಂಡು ಇವರು ಎಷ್ಟು ಆರಾಮಾಗಿದ್ದಾರೆ ಅಂತ ಅಂದ್ಕೊಂಡ್ರೆ ನಿಮಗೆ ಪದೇ ಪದೇ ಆಲಸ್ಯ, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಕಣ್ಣಿನ ತೊಂದರೆಗಳು ಕಾಣಿಸ್ಕೊಳ್ಬಹುದು. ಇನ್ನು ದಾಂಪತ್ಯ ಸುಖ ಹೇಳೋದಾದರೆ ವೃಷಭ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಸುಖವಾಗಿರೋದನ್ನು ಕಂಡು ಅಸೂಯೆ ಪಡುವವರೇ ಜಾಸ್ತಿ ಇರ್ತಾರೆ. ಇದರಿಂದ ಕಾರಣ ಇಲ್ಲದೇ ಪತಿ ಪತ್ನಿಯ ನಡುವೆ ವಿರಸ ಅನ್ನೋದು ಉಂಟಾಗಬಹುದು. ಎಲ್ಲದರಿಂದ ರಕ್ಷಣೆ ಮತ್ತು ಪರಿಹಾರಗಳೇನು? ಮಹಾಲಕ್ಷ್ಮಿ ಆರಾಧನೆ. ನಿಮ್ಮ ರಾಶಾಧಿಪತಿ ಶುಕ್ರ ಆಗಿರೋದ್ರಿಂದ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಇದು ನಿಮ್ಮ ಆರ್ಥಿಕ ಭದ್ರತೆಯನ್ನು ಕಾಪಾಡುತ್ತೆ. ದೃಷ್ಟಿ ಪರಿಹಾರ. ವಾರಕ್ಕೊಮ್ಮೆ ಕಲ್ಲುಪ್ಪನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡಿ ಅಥವಾ ಮನೆಯ ಹೊಸ್ತಿಲಿಗೆ ನಿಂಬೆಹಣ್ಣು ಕಟ್ಟುವುದು ನಿಮ್ಮನ್ನು ನರದೃಷ್ಟಿಯಿಂದ ಕಾಪಾಡುತ್ತೆ. ಇನ್ನು ದಾನ. ಬಡವರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನು, ಅಕ್ಕಿ, ಸಕ್ಕರೆ ಅಥವಾ ಹಾಲು ಶುಕ್ರವಾರ ದಾನ ಮಾಡಿ. ಮೌನವೇ ಆಭರಣ. ನಿಮ್ಮ ಮುಂದಿನ ಯೋಜನೆಗಳನ್ನು ಅಥವಾ ನಿಮ್ಮ ಸಂಪಾದನೆಯ ಗುಟ್ಟನ್ನು ಎಲ್ಲರ ಮುಂದೆ ಹೇಳಿಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸು ಸದ್ದಿಲ್ಲದೆ ಇರಲಿ. ಇನ್ನು ಸಕಾರಾತ್ಮಕತೆ. ಪ್ರತಿದಿನ ಸ್ವಲ್ಪ ಸಮಯ ಪ್ರಕೃತಿಯೊಂದಿಗೆ ಕಳೆಯಿರಿ.
ಭೂತತ್ವದ ರಾಶಿ ಆಗಿರೋದ್ರಿಂದ ಮಣ್ಣಿನ ಸಂಪರ್ಕ ಅಥವಾ ಗಿಡಗಳ ಆರೈಕೆ ನಿಮ್ಮನ್ನು ಸಕಾರಾತ್ಮಕವಾಗಿ ಮಾಡುತ್ತೆ. ವೃಷಭ ರಾಶಿಯವರು ಸ್ಥಿರ ಮನಸ್ಸಿನವರಾಗಿದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಆದರೆ ನಿಮ್ಮ ಮೊಂಡುತನ ಮತ್ತು ಭಾವನಾತ್ಮಕತೆ ದುರ್ಬಲತೆಯನ್ನು ಬೇರೆಯವರು ಬಳಸಿಕೊಳ್ಳುವಂತೆ ನೀವು ಮಾಡೋದಕ್ಕೆ ಹೋಗಬಾರ್ದು. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೇಲೆ ಹೇಳಿದ 3 ಸ್ಥಳಗಳಿಂದ ದೂರ ಇದ್ದು ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ನಿಮ್ಮ ಜೀವನ ಸುಖವಾಗಿರಲಿ ಅಂತ ನಾನು ಹಾರೈಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.